ಹೆಣ್ಣಿನ ಮುಟ್ಟಿನ ಬಗ್ಗೆ ಮೂಗು ಮುರಿಯುವ ಈ ಪ್ರಪಂಚಕ್ಕೆ ತಾಯಿ ಕಾಮಾಖ್ಯ ದೇವಿಯ ಅಂಬುಬಾಚಿ ಮೇಳದ ಬಗ್ಗೆ ಗೊತ್ತಾದ್ರೆ ಒಂದು ಕ್ಷಣ ಅಚ್ಚರಿಯಾಗದೆ ಇರದು. ಹಾಗಾದ್ರೆ ಬನ್ನಿ ಆ ರಹಸ್ಯವನ್ನ ತಿಳಿಯೋಣ. ಕಾಮಾಖ್ಯ ದೇವಿಯ ಅಂಬುಬಾಚಿ ಮೇಳ ಜೀವ ಸೃಷ್ಟಿ ತಾಯಿ ಗರ್ಭದಿಂದ ಆಗಿದೆ. ಅದೇ ಈ ಸೃಷ್ಟಿಗೆ ಜೀವ ಬಂದಿದ್ದು ಎಲ್ಲಿಂದ ಅಂತ ಕೇಳಿದ್ರೆ ಒಂದು ಶಿಲಾರೂಪದ ಯೋನಿ ಮಂದಿರವನ್ನ ತೋರಿಸ್ತಿದೆ. ಆ ಮಂದಿರದಲ್ಲಿ ಜೂನ್ 22ರಿಂದ 26ರವರೆಗೆ ಒಂದು ಅದ್ಭುತ ಲೋಕವೇ ಸೃಷ್ಟಿಯಾಗುತ್ತೆ. ಯಾವ ಪೂಜೆಗಳಿಲ್ಲದೆ, ಜಾತ್ರೆಗಳಿಲ್ಲದೆ ನಿಶ್ಶಬ್ದವಾಗಿ ನಡೆಯುವ ಆ ಮೇಳ ಅಂಬುಬಾಚಿ ಮೇಳ. ಅಸ್ಸಾಂನ ಕಾಮಾಖ್ಯ ಬೆಟ್ಟದಲ್ಲಿ ಒಂದು ಅದ್ಭುತ ಶಕ್ತಿ ಇದೆ. ಈ ಜಗತ್ತಿನಲ್ಲಿ ಹೆಣ್ಣಿನ ಜನ್ಮಸ್ಥಾನ, ಆಕೆಯ ಶಕ್ತಿಯನ್ನ ಕೊಂಡಾಡೋ ಏಕೈಕ ಪವಿತ್ರ ಸ್ಥಳ ಅಂದ್ರೆ ಅದು ಅಸ್ಸಾಂನ ಕಾಮಾಖ್ಯ ದೇವಸ್ಥಾನ. ಇಲ್ಲೀಗ ಅಂಬುಬಾಚಿ ಮೇಳದ ಶಕ್ತಿ ಧಾರೆ ನಡೀತಾ ಇದೆ. ಇದು ಕೇವಲ ಒಂದು ಉತ್ಸವವಲ್ಲ, ಇದು ಪ್ರಕೃತಿ ಮತ್ತು ಜೀವ ಜಗತ್ತಿನ ಉಗಮದ ರಹಸ್ಯ. ಭೂಮಿಗೆ ಬಿದ್ದ ಬೀಜ ಮೊಳಕೆ ಒಡೆದು ಸಸಿಯಾಗೋಕೆ ಮಣ್ಣಿನ ಸತ್ವ ಎಷ್ಟು ಮುಖ್ಯವೋ, ಈ ಜಗತ್ತಲ್ಲಿ ಜೀವ ಸೃಷ್ಟಿಯಾಗೋಕೆ ಹೆಣ್ಣಿನ ಋತುಸ್ರಾವ ಅಥವಾ ಮುಟ್ಟು ಅಷ್ಟೇ ಮುಖ್ಯ. ಮಣ್ಣು ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರವಾದದ್ದು ಹೆಣ್ಣಿನ ಮುಟ್ಟು. ಹಾಗೆ ಜೂನ್ 22ರಿಂದ 26ರ ತನಕ ಈ 3 ದಿನಗಳ ಕಾಲ ಕಾಮಾಖ್ಯ ದೇವಿಯ ಋತುಚಕ್ರ ನಡೆಯುವ ಸಮಯ. ಜೂನ್ 22ನೇ ತಾರೀಕಿನ ರಾತ್ರಿ ಈ ದೇವಸ್ಥಾನದ ಒಳಗಿರುವ ದೇವಿಯ ಶಿಲೆ ಮೇಲೆ ಒಂದು ಬಿಳಿ ಬಟ್ಟೆಯನ್ನ ಹೊದಿಸಿ ಬಾಗಿಲನ್ನ ಮುಚ್ಚಲಾಗುತ್ತೆ. ಆಮೇಲೆ 3 ದಿನ ಒಳಗಡೆ ಯಾರೂ ಹೋಗಲ್ಲ, ಪೂಜೆ ಇರೋದಿಲ್ಲ. ಹೊರಗಡೆ ಮಾತ್ರ ಲಕ್ಷಾಂತರ ಸಾಧುಗಳು, ಅಘೋರಿಗಳು, ತಾಂತ್ರಿಕರು ತಾಯಿಯ ನಾಮಸ್ಮರಣೆ ಮಾಡುತ್ತಾ ಜಪ ತಪದಲ್ಲಿ ಮುಳುಗಿರ್ತಾರೆ. ಯಾಕಂದ್ರೆ ಈ ಸಮಯ ತಾಂತ್ರಿಕತೆಗೆ, ಶಕ್ತಿ ಸಿದ್ಧಿಗೆ ಉಚ್ಚ ಸ್ಥಾಯಿ ಇರೋ ಸಮಯ. ಈ ಸಮಯದಲ್ಲಿ ಬೆಟ್ಟದ ಕೆಳಗಡೆ ಹರಿಯುವ ಬ್ರಹ್ಮಪುತ್ರ ನದಿ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದು ಕೇವಲ ನೀರಿನ ಬಣ್ಣವಲ್ಲ, ತಾಯಿಯ ಸೃಜನಶೀಲ ಶಕ್ತಿ ಇಡೀ ಪ್ರಕೃತಿಯಲ್ಲಿ ಹರಡ್ತಾ ಇದೆ ಅನ್ನೋದಕ್ಕೆ ಸಂಕೇತ. ಇನ್ನು ಜೂನ್ 26ನೇ ತಾರೀಕಿನ ಬೆಳಗ್ಗೆ ತಾಯಿ ಶುದ್ಧಳಾಗಿ ಪ್ರಕೃತಿ ನವ ಚೈತನ್ಯ ಪಡೆದಾಗ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗಿತ್ತು. ಆ ದಿನ ಭಕ್ತರಿಗೆ ಸಿಗುವ ಪ್ರಸಾದವೇ ಅದ್ಭುತ ಆಶ್ಚರ್ಯ. ಅದೇನಂದ್ರೆ 3 ದಿನಗಳ ಹಿಂದೆ ದೇವಿಯ ಮೇಲೆ ಹೊದಿಸಲಾಗಿದ್ದ ಆ ಬಿಳಿ ಬಟ್ಟೆ ಈಗ ಪೂರ್ತಿಯಾಗಿ ಕೆಂಪು ಬಣ್ಣದಲ್ಲಿರುತ್ತೆ. ಅಂದ್ರೆ ಆ ತಾಯಿ ಋತುಸ್ರಾವಕ್ಕೆ ಸಂಕೇತ ಅದು. ಅದನ್ನೇ ರಕ್ತ ವಸ್ತ್ರ ಅಂತ ಕರೀತಾರೆ. ಈ ಬಟ್ಟೆಯ ಒಂದು ಸಣ್ಣ ತುಣುಕು ಮನೆಯಲ್ಲಿದ್ರೆ ಸಾಕ್ಷಾತ್ ಜಗನ್ಮಾತೆಯೇ ನಮ್ಮನ್ನ ಕಾಯುತ್ತಾಳೆ ಅನ್ನೋ ನಂಬಿಕೆ ಜನರದ್ದು. ಅಸ್ಸಾಂನ ಕಾಮಾಖ್ಯ ದೇವಸ್ಥಾನದಲ್ಲಿ ಯಾವುದೇ ವಿಗ್ರಹವಿಲ್ಲ. ಪ್ರಕೃತಿಯೇ ಸೃಷ್ಟಿಸಿದ ಒಂದು ಶಿಲಾರೂಪದ ಯೋನಿ ಭಾಗವಿದೆ. ಸೃಷ್ಟಿಯ ಆರಂಭ ಇಲ್ಲೇ ಆಯಿತು ಅನ್ನೋ ನಂಬಿಕೆಯೂ ಇದೆ. ಈ 3 ದಿನ ತಾಯಿ ಪ್ರಕೃತಿ ವಿಶ್ರಾಂತಿ ಪಡಿತಾಳೆ. ಅದಕ್ಕಾಗಿ ಆ ಸಮಯದಲ್ಲಿ ರೈತರು ಭೂಮಿಯನ್ನ ಅಗಿಯಲ್ಲ, ಯಾವುದೇ ಶುಭ ಕಾರ್ಯ ಮಾಡಲ್ಲ. ಇಡೀ ಪ್ರಕೃತಿಯೇ ಶಾಂತವಾಗಿರುತ್ತೆ. ನೋಡಿದ್ರಲ್ಲ, ಸಮಾಜ ಯಾವುದನ್ನ ಮಡಿ ಮೈಲಿಗೆ ಅಂತ ದೂರ ತಳ್ಳಿತ್ತೋ ಅದೇ ಮುಟ್ಟನ್ನ ಸನಾತನ ಧರ್ಮ ಜಗತ್ತಿನ ಅತ್ಯಂತ ಪವಿತ್ರ ಶಕ್ತಿ ಅಂತ ಆರಾಧಿಸ್ತಾ ಇದೆ. ಇದೇ ಕಾಮಾಖ್ಯ ದೇವಿಯ ಅಂಬುಬಾಚಿ ಮೇಳದ ನಿಜವಾದ ಆಧ್ಯಾತ್ಮಿಕ ಸಾರ.